नमस्ते बच्चों। तो आज हम 10वीं कक्षा के जो पहला जो कविता जो मातृभूमि कविता के बारे में आज हम जानकारी प्राप्त करेंगे। तो ये कविता को शुरुआत करने से पहले जो एक कहानी आपको सुनाते हैं। देखिए, ಈ ಕವಿತೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಿಮ್ಗೆ ಆಗಿರ್ತಕ್ಕಂಥ ಒಂದು ಕಥೆಯನ್ನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ। ರತನ್ ಸಿಂಗ್ ಎಂಬ ಒಬ್ಬ ಮಿಲಿಟರಿ ಆಫೀಸರ್ ಇದ್ರು। ಅವ್ರ ಮಗಳು ಕರಿಷ್ಮಾ ಅಂತ ಹೇಳ್ಬಿಟ್ಟು ರತನ್ ಸಿಂಗ್ ಚುಟ್ಟಿಯಲ್ಲಿ ಅಂದ್ರೆ ರಜೆ ನಿಮಿತ್ತ ತಮ್ಮ ಊರಿಗೆ ಬಂದಿರ್ತಾರೆ। ಒಂದು ವಾರ ಮನೆ ಎಲ್ಲ ಸಂಸಾರದ ಜೊತೆಗೆ ಕಾಲವನ್ನ ಕಳೀತಾ ಇರ್ತಾರೆ। ಸೊ ಅಂತ ಸಂದರ್ಭದಲ್ಲಿ ಅವರ ಪ್ರೀತಿಯ ಮಗಳಾಗಿರ್ತಕ್ಕಂಥ ಕರಿಷ್ಮಾ ಅವರು ತನ್ನ ತಂದೆಯ ಮಿಲಿಟರಿ ಡ್ರೆಸ್ ಗಳನ್ನ ತಾನು ಧರಿಸ್ಕೊಂಡ್ಬಿಟ್ಟು ಅವ್ರ ಮನೇಲಿ ಇರ್ತಕ್ಕಂಥ ನಕಲಿ ಬಂದೂಕುಗಳನ್ನ ಇಟ್ಕೊಂಡ್ಬಿಟ್ಟು ಅವ್ರು ಆಟ ಆಡ್ತಿರ್ತಾರೆ। ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಆ ತಂದೆ ಪ್ರಶ್ನೆ ಮಾಡ್ತಾರೆ ಕರಿಷ್ಮಾ, ಪಪ್ಪ ನಾನು ಕೂಡ ನಿಮ್ಮ ಹಾಗೆ ದೇಶ ಕಾಯ್ಬೇಕು, ನಾನು ಕೂಡ ಮಿಲಿಟರಿ ಆಫೀಸರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾಳೆ। ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಬೇಡ ಮಗಳೇ, ದೇಶ ಕಾಯೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದು ಹೆಣ್ಮಕ್ಳಿಗೆ ಬಹಳ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಮಗಳಿಗೆ ಹೇಳ್ತಾರೆ। ಆದ್ರೂ ಕೂಡ ಮಗಳು ಹಠ ಮಾಡ್ತಾಳೆ। ಹೀಗೆ ಸಂಸಾರವನ್ನ ಕಳೀತಾ ಇರ್ತಾರೆ। ರಜೆ ನಿಮಿತ್ತ ಊರಿಗೆ ಬಂದಾಗ ಯಾರು? ರತನ್ ಸಿಂಗ್। ಸೊ ಅಂತ ಸಂದರ್ಭದಲ್ಲಿ ಅವರ ಮಗಳ ಜನ್ಮದಿನ ಬರುತ್ತೆ। ಅದರ ಹಿಂದಿನ ದಿನ ಅವರು ತನ್ನ ವಸ್ತುಗಳನ್ನ ತೀರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಪೇಟೆಗೆ ಹೋಗ್ತಾರೆ। ಪೇಟೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ। ಮಿಲಿಟರಿ ಆಫೀಸರ್ ಅವರ ಮೇಲಿರ್ತಕ್ಕಂಥ ಕಮಾಂಡರ್ ಇವರಿಗೆ ಫೋನ್ ಮಾಡ್ತಾರೆ, ಇಲ್ಲ ರತನ್ ಸಿಂಗ್, ನೀನ್ ದಯವಿಟ್ಟು ತಕ್ಷಣ ಕೂಡ ಲಡಾಖ್ ಬಾರ್ಡರ್ ಬರಬೇಕು, ಅಲ್ಲಿ ಭಾರತ ಮತ್ತು ಚೀನಾ ಅಲ್ಲಿ ಯುದ್ಧ ನಡೆಯೋದಕ್ಕೆ ಅವರು ಎಲ್ಲ ಸಿದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಆಫೀಸರ್ ಫೋನ್ ಕರೆ ಬರುತ್ತೆ। ಈ ಕಡೆ ನೋಡಿದ್ರೆ ತನ್ನ ಪ್ರೀತಿಯ ಮಗಳ ಜನ್ಮದಿನ ಇರುತ್ತೆ। ಸೊ ಇಂಥ ಸಂದರ್ಭದಲ್ಲಿ ಆ ರತನ್ ಸಿಂಗ್ ಆಫೀಸರ್ ಆಜ್ಞೆ ಆಫೀಸರ್, ಮಗಳೇ, ನನಗೆ ತುರ್ತಾಗಿ ಆ ದೇಶದ ಬಾರ್ಡರ್ ನಮಗೆ ಒಂದು ಕರೆ ಬಂದಿದೆ, ಅರ್ಜೆಂಟ್ ಆಗಿ ನಾನು ಅಲ್ಲಿಗೆ ಹೋಗ್ಲೇಬೇಕು ಅಂತ ಅಂದಾಗ ಆ ಮಗಳು, ಇಲ್ಲ ಪಪ್ಪ, ನನ್ನ ಜನ್ಮದಿನ ಇದೆ, ನೀನು ಇರ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ। ಆದ್ರೂ ಕೂಡ ಆ ರತನ್ ಸಿಂಗ್ ತನ್ನ ಮಗಳನ್ನ ಮಾತನ್ನ ಲೆಕ್ಕಿಸದೆ, ಇಲ್ಲ, ನಮ್ಗೆ ದೇಶ ಮುಖ್ಯ, ದೇಶಾಭಿಮಾನ ಮುಖ್ಯ, ನಮ್ಮ ದೇಶವನ್ನ ಕಾಪಾಡಬೇಕು, ಯಾಕಂದ್ರೆ ಚೀನಾದವರು ನಮ್ಮ ಮೇಲೆ ಆಕ್ರಮಣ ಮಾಡಕ್ ಸಿದ್ಧವಾಗಿದ್ದಾರಂತೆ ಅಂತ ಹೇಳ್ಬಿಟ್ಟು ಆಫೀಸರ್ ಫೋನ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ। ಆದ್ರೂ ಕೂಡ ಅವರು ಆ ಮಾತನ್ನ ಲೆಕ್ಕಿಸದೆ ತನ್ನ ಮಗಳ ಜನ್ಮದಿನವನ್ನು ಬಿಟ್ಬಿಟ್ಟು ಏನೋ ಸೀದಾ ಬಾರ್ಡರ್ ಲಡಾಖ್ ಎಂಬ ಒಂದು ಸ್ಥಳಕ್ಕೆ ಹೋಗ್ತಾರೆ। ಅಲ್ಲಿ ಭಾರತ ಮತ್ತು ಚೀನಾ ಯುದ್ಧಕ್ಕೆ ಸಿದ್ಧವಾಗಿದೆ। ಅಂತ ಸಮಯದಲ್ಲಿ ಸೀದಾ ಇವರು ರತನ್ ಸಿಂಗ್ ಮಿಲಿಟರಿ ಆಫೀಸರ್ ಹತ್ರ ಹೋಗ್ತಾರೆ। ಹೋದಾಗ ಅವರು, ರತನ್ ಸಿಂಗ್, ಚೀನಾದವರು ಎಲ್ಲ ಯುದ್ಧಕ್ಕೆ ಸಿದ್ಧವಾಗಿದ್ದಾರೆ, ನಾವು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಅವಾಗ ಆಯ್ತು ಅಂತ ಹೇಳ್ಬಿಟ್ಟು ಕೇಳಿ, ಇದು ನೋಡಿ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಅಂತ ಸಂದರ್ಭದಲ್ಲಿ ಏನಾದ್ರು ನಾನು ವಾಪಸ್ ಬರದೇ ಇಲ್ಲದಿದ್ರೆ ನಾನು ಕೆಲವೊಂದು ವಸ್ತುಗಳನ್ನ, ಬಟ್ಟೆಗಳನ್ನ ಇದಾವೆ, ಅವುಗಳನ್ನ ನನ್ನ ಮಗಳಿಗೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಆ ವಸ್ತುಗಳನ್ನ ಅವರಿಗೆ ಕೊಡ್ತಾ ಇದ್ದಾರೆ। ಕೊಟ್ಟಾಗ ಯುದ್ಧಕ್ಕೆ ಹೋಗ್ತಾ ಇದ್ರೆ ಆ ಯುದ್ಧದಲ್ಲಿ ಏನಾಗ್ತಾರೆ, ಆ ಚೀನಾದ ಸೈನಿಕರು ಇವರನ್ನ ಗುಂಡಿಟ್ಟು ಏನ್ ಮಾಡ್ತಾರೆ, ಹೊಡಿತಾರೆ। ಸೊ ಅಂತ ಸಂದರ್ಭದಲ್ಲಿ ಇವರು ಆತ್ಮೀಯ ಸ್ನೇಹಿತ ಇರ್ತಕ್ಕಂಥ ರತನ್ ಸಿಂಗ್ ಏನೋ ಹುತಾತ್ಮರಾಗ್ತಾರೆ, ಪ್ರಾಣವನ್ನ ತ್ಯಾಗ ಮಾಡ್ತಾರೆ। ಸೊ ಇಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನ ತನ್ನ ತಾಯಿ ತನ್ನ ಮಗಳಿಗೆ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನ ವಾಪಸ್ ಊರಿಗೆ ಬಂದು ಇವರು ತಲುಪ್ತಾರೆ। ತಲುಪಿಸಿದಾಗ ಆ ಮಗಳು, ನಮ್ಮ ತಂದೆ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಹುತಾತ್ಮರಾಗಿದ್ದಾರೆ, ಅದಕ್ಕೋಸ್ಕರ ಕೂಡ ನಾನು ಕೂಡ ದೇಶ ಕಾಯುವಂತ ಒಬ್ಬ ಆಫೀಸರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವತ್ತೇ ಪ್ರಾಣ ತಪ್ಪಿಟ್ಟು ಆ ಮಗಳು ಕೂಡ ಮಿಲಿಟರಿ ಆಫೀಸರ್ ಆಗ್ತಾಳೆ। ಸೊ ಮಕ್ಕಳ ಇದರ ಕತೆ ಹಿನ್ನೆಲೆ ಏನಪ್ಪಾ ಅಂದ್ರೆ,
ನಾವು ದೇಶಾಭಿಮಾನವನ್ನ ಏನು ರೂಢಿಸಿಕೊಳ್ಬೇಕು. ನಮ್ಮ ದೇಶ ಯಾವುದು, ನಮ್ಮ ರಾಷ್ಟ್ರಾಭಿಮಾನ ಯಾವುದನ್ನು ನಾವು ನಮ್ಮಲ್ಲಿ ಕೂಡ ಜಾಗೃತಿಯನ್ನ ಪಡ್ಕೋಬೇಕು ಅನ್ನೋದೇ ಈ ಮಾತೃಭೂಮಿಯ ಒಂದು ಕವಿತೆಯ ಆಶಯ. ಅರ್ಥ ಮಕ್ಕಳೇ, ಈ ರೀತಿಯಾಗಿರ್ತಕ್ಕಂಥ ಇದು ಮಾತೃಭೂಮಿ ಅಂದ್ರೆ ಮಾತೃ ಸ್ಥಾನವನ್ನ ಕೊಟ್ಟಿದ್ದೀವಿ ಅಂದ್ರೆ ತಾಯ್ನಾಡು, ತಾಯಿ ದೇಶ ಅಂದ್ರೆ ನಮ್ಮ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ದೇಶವನ್ನು ನಾವು ಯಾವ ಕಾರಣ ಕೂಡ ನಾವು ಮರಿಬಾರ್ದು ಅನ್ನೋದನ್ನ ಇಲ್ಲಿ ಕವಿ ಭಗವತಿ ಚರಣ ವರ್ಮ ಅವರನ್ನ ಮಾತೃಭೂಮಿಯ ಅಂದ್ರೆ ದೇಶಾಭಿಮಾನವನ್ನ ಇಲ್ಲಿ ಗುಣಗಾನವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಅರ್ಥ ಮಕ್ಕಳೇ, ಇದು ಮೊದಲನೇ ಕವಿತೆಯ ಒಂದು ಪದ್ಯ. ಇದು ಮಾತೃಭೂಮಿ ಅಂದ್ರೆ ನಮ್ಮ ಭಾರತ ದೇಶ, ತಾಯಿ ನೆಲ, ತಾಯ್ನಾಡು, ತಾಯಿ ದೇಶ ಅಂದ್ರೆ ನಮ್ಮ ಜನ್ಮವನ್ನ ಕೊಟ್ಟಿರುವಂತಹ ದೇಶ. ಹಾಗಾಗಿ ಅದು ನಮ್ಮ ಭಾರತ ದೇಶ. ನಾವು ಇಂಡಿಯಾ ಅಂತ ಕರಿತೀವಿ, ಹಿಂದೂಸ್ತಾನ್ ಅಂತ ಕೂಡ ನಾವು ಕರಿತೀವಿ. ಆಯ್ತಾ? ಇಷ್ಟು ಈ ಕವಿತೆಯ ಮೊದಲು ಇರ್ತಕ್ಕಂಥ ಒಂದು ಪೂರ್ವ ವಿಷಯ. ಈಗ ಈ ಕವಿತೆಯನ್ನ ನಾವು ಪ್ರಾರಂಭ ಮಾಡೋಣ ಮಕ್ಕಳೇ. ಎಲ್ಲರೂ ಪುಸ್ತಕವನ್ನು ನೋಡ್ಕೋಬೇಕು. ನೋಡ್ಕೊಳ್ಳಿ ಕಿತಾಬ್. इस कविता का जो कवि भगवती चरण वर्मा, पहला कवि परिचय देखिए। जो ईस्वी 1903 से 1981 ಅಂದ್ರೆ 1903 से 1981 पर कालावधि देखिए। श्री भगवती चरण वर्मा का जन्म 30 अगस्त 1903 को उन्नाव जिले उत्तर प्रदेश के शेफीपुर गांव में हुआ था। उन्होंने इलाहाबाद से BA LLB की डिग्री प्राप्त की। उन्होंने विचार और नवजीवन नामक पत्रिकाओं का संपादन किया था। आकाशवाणी के कई केंद्रों में भी सेवा की। उनके चित्रलेखा उपन्यास पर 2 बार फिल्म निर्माण हुआ। दूसरा उपन्यास भूले बिसरे चित्र साहित्य अकादमी से पुरस्कृत है। अपने खिलौने पतन 3 वर्ष टेढ़े मेढ़े रास्ते युवराज चूंगा उपन्यास मेरी कहानियां मोर्चबंदी तथा संपूर्ण कहानियां कहानी संग्रह मेरी कविताएं नेक्स्ट सविनय और एक नाराज कविता संग्रह मेरे नाटक वसीयत नाटक आदि उनकी अन्य लोकप्रिय कृतियां है। 5 अगस्त 1981 को वर्मा जी का देहांत हुआ। देखिए इतना तक जो भगवती चरण वर्मा जी का जो परिचय ನೋಡಿ। ಶ್ರೀ ಭಗವತಿ ಚರಣ ವರ್ಮಾ ಅವರ ಜನಿಸಿದ್ದು ಆಗಸ್ಟ್ 30 ಅಂದ್ರೆ ಆಗಸ್ಟ್ ತಿಂಗಳ 30ನೇ ತಾರೀಕು 1903 ಅಂದ್ರೆ 1903ರಲ್ಲಿ ಇವರು ಉನ್ನಾವ್ ಜಿಲ್ಲೆ ಅಂತ ಹೇಳ್ಬಿಟ್ಟು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಉನ್ನಾವ್ ಜಿಲ್ಲೆಯ ಶಫೀಪುರ ಎಂಬ ಗಾಂವ್ ಅಂದ್ರೆ ಹಳ್ಳಿ, ಆ ಗ್ರಾಮ, ಆ ಊರಲ್ಲಿ ಇವರು ಜನಿಸುತ್ತಾರೆ। इन्होंने इलाहाबाद में BA LLB की डिग्री प्राप्त की। उन्होंने इलाहाबाद से BA LLB ಇವರು BA ಪದವಿಯನ್ನ ಮತ್ತೆ LLB ಕಾನೂನು ಪದವಿಯನ್ನ ಕೂಡ ಇವರು ಅಧ್ಯಯನವನ್ನ ಮಾಡ್ತಾರೆ, ಪದವಿಯನ್ನು ಪಡ್ಕೊಳ್ತಾರೆ। ಇವರು ವಿಚಾರ ಮತ್ತೆ ನವಜೀವನ್ ಎಂಬ ಹೆಸರಿನ 2 ಪತ್ರಿಕೆ ಸಂಪಾದಕರು ಕೂಡ ಆಗಿರ್ತಾರೆ। ನೆಕ್ಸ್ಟ್ ಇವರು ಆಕಾಶವಾಣಿ ಕಹಿ ಕೇಂದ್ರ ಆಕಾಶವಾಣಿಯ ವಿಭಾಗದಲ್ಲಿ ಹಲವಾರು ಕೇಂದ್ರಗಳಲ್ಲಿ ಇವರು ತನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ। ಉನಕೆ ಚಿತ್ರಲೇಖ ಅವ್ರು ಬರ್ತಕ್ಕಂಥ ಚಿತ್ರಲೇಖ ಎಂಬ ಉಪನ್ಯಾಸ ಅಂದ್ರೆ ಕಾದಂಬರಿ, ಉಪನ್ಯಾಸ ಅಂದ್ರೆ ಕಾದಂಬರಿ ಅಂತ ಹೇಳ್ಬಿಟ್ಟು, ಕಾದಂಬರಿ ಅಂದ್ರೆ ನಾವೆಲ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಹಿಂದಿಯಲ್ಲಿ ಉಪನ್ಯಾಸ ಅಂದ್ರೆ ಕಾದಂಬರಿ। ಆ ಕಾದಂಬರಿ ಚಿತ್ರಲೇಖ ಎಂಬ ಕಾದಂಬರಿ ಮೇಲೆ ಇವರಿಗೆ
ಮಾತನಾಡುವ ಚಲನಚಿತ್ರ. ಈ ಕಥೆ ಆಧಾರವಾಗಿ ಚಲನಚಿತ್ರವನ್ನ ತೆಗೆದಿದ್ದಾರೆ. ಯಾವುದೋ ಚಿತ್ರಲೇಖ ಕಾದಂಬರಿ ಆಧಾರಿತ ಚಲನಚಿತ್ರ ಫಿಲಂ. ದೂಸರ ಉಪನ್ಯಾಸ ಮತ್ತೆ ಎರಡನೆಯ ಕಾದಂಬರಿ ಬೂಲೆ ಬಿಸ್ರೆ ಚಿತ್ರ ಅಂತ ಹೇಳ್ಬಿಟ್ಟು. ಎರಡನೇ ಕಾದಂಬರಿ ಹೆಸರು, ಉಪನ್ಯಾಸದ ಹೆಸರು ಬೂಲೆ ಬಿಸ್ರೆ ಚಿತ್ರ. ಈ ಸಾಹಿತ್ಯ ಅಕಾಡೆಮಿ से पुरस्कृत है. ಸಾಹಿತ್ಯ ಅಕಾಡೆಮಿಯಿಂದ ಇದಕ್ಕೆ ಒಂದು ಸನ್ಮಾನ ದೊರೆತಿದೆ. अपने खिलौने पतन 3 वर्ष टेढ़े मेढ़े रास्ते युवराज चूंडा मेरे कहानियां ಮೋಜ್ಬಂದಿ ತಥಾ ಸಂಪೂರ್ಣ ಕಹಾನಿಯ ಇವೆಲ್ಲ ಕಥೆಗಳನ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕಗಳ ಹೆಸರುಗಳು. ಮೇರಿ ಕವಿತಾಯೇ ಸವಿನಯ ಅವರು ಏಕ್ ನಾರಂಜ್ ಕವಿತಾ ಇವೆಲ್ಲ ಕವಿತೆಗಳನ್ನ ಅಂದ್ರೆ ಪದ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಪುಸ್ತಕಗಳ ಹೆಸರುಗಳು. ಕವಿತಾ ಸಂಗ್ರಹ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ಮೇರೆ ನಾಟಕ ವಸಿಯತ್, ಮೇರೆ ನಾಟಕ ವಸಿಯತ್ ಇವು ನಾಟಕಗಳು. ಇನ್ನು ಮುಂತಾಗಿರ್ತಕ್ಕಂಥ ಲೋಕಪ್ರಿಯ ಜಗತ್ಖ್ಯಾತ ಇರತಕ್ಕಂಥ ಕೃತಿಯ ಕೃತಿ ಏಕವಚನ, ಕೃತಿಯ ಬಹುವಚನ, ಕೃತಿ ಏಕವಚನ, ಕೃತಿಯ ಬಹುವಚನ, ಕೃತಿಯ ಬಹುವಚನ. ನೋಡಿ ಇವರು ಹಲವಾರು ಕೃತಿಗಳನ್ನ ಕೂಡ ಇವರು ಬರೆದಿದ್ದಾರೆ. ಆಗಸ್ಟ್ 5 ಅಂದ್ರೆ 5ನೇ ತಾರೀಕು 1981ರಲ್ಲಿ ವರ್ಮಾಜಿ ಅವರು ದೇಹಾಂತವಾದರು, ಮರಣವನ್ನ ಹೊಂದ್ತಾರೆ. ಇಷ್ಟು ಈ ಭಗವತಿ ಚರಣ ವರ್ಮಾಜಿಕ ಪರಿಚಯ. ಅರ್ಥ ಆಯ್ತು ಮಕ್ಕಳೇ? ನೆಕ್ಸ್ಟ್ ಈ ಕವಿತೆಯನ್ನ ನೋಡ್ಕೋಣ. कविता का आशय पढ़े. इस कविता के द्वारा कवि मातृभूमि की विशेषता का परिचय देते हुए छात्रों के मन में देश प्रेम का भाव जगाना चाहते हैं. इस कविता के द्वारा ಈ ಕವಿತೆಯ ಮುಖಾಂತರ ಮೂಲಕ कवि भगवती चरण वर्मा जी ने मातृभूमि की ಅಂದ್ರೆ ನಮ್ಮ ಮಾತೃಭೂಮಿಯ ಭಾರತ ದೇಶದ ನಾವು ಜನ್ಮವನ್ನ ಕೊಟ್ಟಿರ್ತಕ್ಕಂಥ ದೇಶದ ವಿಶೇಷತಾಕ ಅಂದ್ರೆ ವಿಶೇಷತೆಯನ್ನ ಪರಿಚಯ ದೇತೇವೆ, ಪರಿಚಯವನ್ನ ಕೊಡುತ್ತಾ ಅಥವಾ ಪರಿಚಯವನ್ನ ಮಾಡುತ್ತಾ ಪರಿಚಯವನ್ನ ತಿಳಿಸುತ್ತಾ ಛಾತ್ರೋಂಕೆ ಮನ್ನೆ, ಛಾತ್ರ ಅಂದ್ರೆ ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆ ಮೊನ್ನೆ ಅವರ ಮನಸ್ಸಿನಲ್ಲಿ ದೇಶ ಪ್ರೇಮ ದೇಶಾಭಿಮಾನದ ಒಂದು ಭಾವನೆಯನ್ನ ಮೂಡಿಸುವುದಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾರು? ಭಗವತಿ ಚರಣ ವರ್ಮಾಜಿ ಅವರು. ಅರ್ಥಾತ್ ಈ ಕವಿತೆಯ ಮೂಲಕ ನಮ್ಮ ಭಾರತ ದೇಶದ ಒಂದು ವಿಶೇಷತೆಯನ್ನ ಪರಿಚಯವನ್ನ ಮಾಡುತ್ತಾ ದೇಶಾಭಿಮಾನವನ್ನ ನಮ್ಮೆಲ್ಲರೂ ಕೂಡ ಒಂದು ಮೂಡಿಸುವುದಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಥವಾ ಬಯಸ್ತಾ ಇದ್ದಾರೆ. ಇಷ್ಟು ಈ ಕವಿತೆಯ ಆಶಯ. ಈಗ ಕವಿತೆಯನ್ನ ನೋಡ್ಕೊಳ್ಳಿ ಎಲ್ಲರೂ. मातृभूमि शत शत भार प्रणाम, मातृभूमि शत शत भार प्रणाम, अमरों की जननी तुमको शत शत भार प्रणाम, तेरे उर में शाहिद गांधी बुद्ध और राम, मातृभूमि शत शत भार प्रणाम, हरे भरे है खेत सुहाने, फल फूलों से युक्त वन उपवन, तेरे अंदर भरा हुआ है खनिजों का कितना व्यापक धन, मुक्त हस्त तो बांट रही है सुख संपत्ति धनधाम, मातृभूमि शत शत भार प्रणाम, एक हाथ में न्याय पताका ज्ञान दीप, दूसरे हाथ में जग का रूप बदल दे हे मां, कोटि कोटि हम आज साथ में गूंज उठे जय इंद नाद से सकल नगर और ग्राम, मातृभूमि शत शत बार प्रणाम. इस कविता का शुरुआत करने से पहले इस कविता में आने वाले कुछ नए शब्दों को बारे में हम देखेंगे. ನೋಡಿ, ಈ ಕವಿತೆಯನ್ನ ನಾವು ಶುರು ಮಾಡೋದಕ್ಕೆ ಮೊದಲು ಈ ವರ್ಡ್ಗಳು ಎಲ್ಲಿ ಬರ್ತವೆ, ನಾನು ಪದ್ಯ ಓದಿದ್ದೀನಿ, ಈ ಶಬ್ದಗಳು ಎಲ್ಲಿ ಬರ್ತಾವ ಅಂದ್ರೆ ನೀವು ಅಲ್ಲಿ ಶಬ್ದಾರ್ಥಗಳನ್ನ ಬರ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲಿ ಶಾಯಿತ್ ಅಂತ ಒಂದು ಶಬ್ದ ಬಂದಿದೆ. ಶಾಯಿತ್ ನಾನು ಓದಿದಾಗ ಆ ವರ್ಡ್ ಬಂದಿದೆ. ಶಾಯಿತ್ ಅಂದ್ರೆ
ಅಂತ ಇದೆ. ನಾವು ಪದ್ಯ ಓದಿದಾಗ ಆ ವರ್ಡ್ ನಿಮ್ಗೆ ಪರಿಚಯ ಆಯ್ತು, ಅದೆಲ್ಲಿದೆ ಅಲ್ಲಿ ಅದರ ಅರ್ಥವನ್ನು ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಮರ್ ಅಂತ ಇದೆ. ಅಮರ್, ಅಮರ್ का जो मतलब ಮೃತ್ಯುಹೀನ ಅಂದ್ರೆ ಎಂದೆಂದಿಗೂ ಸಾವಿಲ್ಲದ, ಅಂದ್ರೆ ಜೀವಂತ ಅಂತ ಅರ್ಥ. ಅದು ಎಂದೆಂದಿಗೂ ಸಾವಿಲ್ಲದ, ಅಥವಾ ಎಂದಿಗೂ ಸಾವಿಲ್ಲದ. ಜೋ ಕವಿ ನಹಿ ಮರ್ತಾ, ಎಂದು ಕೂಡ ಸಾಯುವುದಿಲ್ಲ, ಅದಕ್ಕೆ ನಾವು ಅಮರ ಅಂತ ಕರಿತೀವಿ. ನೆಕ್ಸ್ಟ್ ಅಸ್ತರ್, ಈ ವರ್ಡ್ ಬಾರಿ ಇಂಪಾರ್ಟೆಂಟ್ ಇದರಲ್ಲಿ, ವಿಶೇಷ ಪದವನ್ನ ಉಪಯೋಗಿಸ್ತಾರೆ. ಅಸ್ತರ್ ಇದು ಹಿಂದಿ ಅರ್ಥ ಹಾತ್ ಅಂತ ಕರಿತೀವಿ, ಹಾತ್. ನೆಕ್ಸ್ಟ್ ಹಾತ್ ಬೇರೆ, ಆತಿ ಬೇರೆ. ಆತಿ ಅಂದ್ರೆ ಆನೆ ಆಗುತ್ತೆ, ಹಾತ್ ಅಂದ್ರೆ ಏನಾಗುತ್ತೆ ಹಸ್ತ ಅಂದ್ರೆ ಕೈ. ಈ ವರ್ಡ್ ಪದ್ಯದಲ್ಲಿ ಎಲ್ಲಿ ಬರುತ್ತೆ ಕವಿತೆಯಲ್ಲಿ ಅಲ್ಲಿ ಬರ್ಕೊಳ್ಳಿ. ಸುಹಾನೆ ಅಂತಿದೆ, ಸುಹಾನ್, ಸುಹಾನೆ. ಸುಹಾನೆ ಅಂದ್ರೆ ಸುಂದರ್, ಸುಂದರ್, ಸುಂದರವಾದ, ಸುಂದರ. ಧಾಮ್, ಧಾಮ್, ಧಾಮ್ ಅಂದ್ರೆ ಘರ್, ಘರ್ ಅಂದ್ರೆ ಮನೆ, ಗೃಹ, ಆಲಯ, ಶಾಂತಿಧಾಮ, ಮುಕ್ತಿಧಾಮ, ಹೌದಲ್ಲ, ಆ ಶಬ್ದಗಳನ್ನು ಉಪಯೋಗಿಸ್ತೀವಿ. ಧಾಮ್ ಅಂದ್ರೆ ಒಂದು ವ್ಯವಸ್ಥಿತವಾದ ಒಂದು ಜಾಗ, ಅದು ಧಾಮ್ ಅಂತ ಕರೀತೀವಿ. ಶಕ್ತಿಧಾಮ, ಮುಕ್ತಿಧಾಮ, ಹೌದಲ್ಲ, ಶಾಂತಿಧಾಮ. ಹಾಗೆ धाम का जो पर्यायवाची शब्द घर. ಗೂಂಜನ, ಗೂಂಜನ ನೋಡಿ, ಗೂಂಜನ ಅಂತ ಇದೆ. ಗೂಂಜನ ಅಂದ್ರೆ ಪ್ರತಿಧ್ವನಿಸುವುದು, ಪ್ರತಿಧ್ವನಿಸುವುದು ಅಂದ್ರೆ ನಾವು ಆಡಿರ್ತಕ್ಕಂಥ ಮಾತು ಪುನಃ ಅದೇ ಮಾತನ್ನು ಕೇಳಿಸ್ತಕ್ಕಂಥದ್ದು, ಪ್ರತಿಧ್ವನಿಸುವುದು. ಅದಕ್ಕೆ ನಾವು ಗೂಂಜನ ಅಂತ ಕರಿತೀವಿ. ನೆಕ್ಸ್ಟ್ ಕೆಳಗಡೆ ನೀವು ಈ ಶಬ್ದ ಯುಗ್ಮ ಅಂತ ಹೇಳ್ತಾರೆ. ಯುಗ್ಮ ಶಬ್ದಗಳು ಅಂದ್ರೆ ಜೋಡಿ ಪದಗಳು ಅಥವಾ ದುರುಕ್ತಿ ಶಬ್ದಗಳು ಅಂತ ಕರಿತೀವಿ. ನೆಕ್ಸ್ಟ್ ದುರುಕ್ತಿ ಶಬ್ದ ಇದೆ, ಯುಗ್ಮ ಶಬ್ದ ಇದೆ ನೋಡಿ. ಹರೆ ಬರೆ, ಒಂದಕ್ಕೊಂದು ಅಪೋಸಿಟ್ ಇರ್ತಕ್ಕಂಥದ್ದು. ಫಲ್ ಫೂಲ್, ಒನ್ ಉಪವನ್, ಸುಖ ಸಂಪತ್ತಿ, ಧನಧಾಮ್, ಇವೆಲ್ಲ ಯುಗ್ಮ ಶಬ್ದಗಳು. ನೆಕ್ಸ್ಟ್ ದ್ವಿರುಕ್ತಿ ಶಬ್ದ. ದ್ವಿರುಕ್ತಿ ಶಬ್ದ ಅಂದ್ರೆ ಅದೇ ಪದ ಎರಡನೇ ಸರಿ ಬರ್ತಕ್ಕಂಥದ್ದು, ಅದಕ್ಕೆ ನಾವು ಜೋಡಿ ಪದಗಳು ಅಂತ ಕರಿತೀವಿ. ಅದಕ್ಕೆ ಹಿಂದಿಯಲ್ಲಿ ದ್ವಿರುಕ್ತಿ ಶಬ್ದಗಳು ಅಂತ ಕರಿತೀವಿ. ಸರ್, ಇಷ್ಟು ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಶಬ್ದಾರ್ಥಗಳು. ಈಗ ಕವಿತೆಯನ್ನ ಇನ್ನೊಂದ್ಸರಿ ಓದ್ತೀನಿ, ನೀಟಾಗಿ ನೋಡ್ಕೊಳ್ಳಿ. मातृभूमि शत शत बार प्रणाम, अमरों की जननी तुमको शत शत बार प्रणाम. मातृभूमि शत शत बार प्रणाम, तेरे उर में शायद गांधी बुद्ध और राम. मातृभूमि शत शत बार प्रणाम. हरे भरे है खेत सुहाने, फल फूलों से युक्त वन उपवन. तेरे अंदर भरा हुआ है खनिजों का कितना व्यापक धन. मुक्त अस्त्र तो बांट रही है सुख संपत्ति धनधाम. मातृभूमि शत शत बार प्रणाम. एक हाथ में न्याय पताका, ज्ञान दीप दूसरे हाथ में. जग का रूप बदल दे हे मां, कोटि कोटि हम आज साथ में. गूंज उठे जय इंद्र नाद से सकल नगर और ग्राम. मातृभूमि शत शत बार प्रणाम. ठीक है, अब शिक्षणा तुम एक कविता पढ़ो जोर से. मातृभूमि शत शत बार प्रणाम, अमरों की भूमि तुमको शत शत बार प्रणाम. मातृभूमि शत शत बार प्रणाम, तेरे उनमें शाहिद गांधी बुद्ध और राम. मातृभूमि शत शत बार प्रणाम. हरे भरे है खेत सुहाने, फल फूलों से युक्त वन उपवन.
तेरे अंदर बड़ा हुआ हूँ, खनिजों का कितना व्यापक धन, मुक्त हस्त तू बांट रही है, सुख संपत्ति धन राम, मातृभूमि से सत्तर प्रणाम। एक हाथ में न्याय पदार्थ ज्ञान, दूसरे हाथ में जलता रूप बढ़ते देना, कोटि कोटि आठ साथ में भूल उठे जय हिन्नाथ से सकल नगर और बलराम, मातृभूमि से सद्भाव प्रणाम। नेक्स्ट अमित, नेक्स्ट आर्टिस्ट मातृभूमि साक्षात बार जोर से अमरों की जननी तुमको साक्षात बार शत शत बार प्रणाम। मातृभूमि शत शत बार प्रणाम। तेरी उड़ में साहिब गांधी बुद्ध और राम। मातृभूमि शत शत प्रणाम। हरे भरे है के सुहाने फल फूलों से युक्त वन उपवन तेरे अंदर भरा हुआ है, खनिजों का कितना व्यापक धन, मुक्त हस्त तो बांट रही है, सुख संपत्ति धन धाम। मातृभूमि साक्षात बट प्रणाम। एक हाथ में न्याय पताका, ज्ञानदीप, दूसरे हाथ में जग का रूप बदल दे है माँ। कोटि कोटि हम हाथ साथ में गूंज उठे जय हिंद नाथ से सकल नगर और ग्राम, मातृभूमि साक्षात पर प्रणाम। देखिए जो इसका तात्पर्य सारांश, मातृभूमि इस कविता में सिर्फ भू सिर्फ लिखा है, नी छोड़ा है। देखिए मातृभू का मतलब मातृभूमि ಅಂದ್ರೆ ಭೂ ಅಷ್ಟೇ ಇದೆ, ಅದರ ಅರ್ಥ ಮಾತೃಭೂಮಿ ಅಂತ ಹೇಳಿದ್ರು. ಮಾತೃಭೂಮಿ ಶತ ಶತ ಭಾರ ಪ್ರಣಾಮ. ನೋಡಿ ಮೊದಲೇನು ಈ ಭಗವತಿ ಚರಣ ವರ್ಮಜಿಯವರು ನಮ್ಮ ಭಾರತ ಮಾತೆಗೆ, ಭಾರತ ದೇಶ ನಮಸ್ಕಾರವನ್ನ ಮಾಡ್ತಿದ್ದಾರೆ, ಪ್ರಣಾಮಗಳನ್ನ ಸಲ್ಲಿಸ್ತಿದ್ದಾರೆ. ಪ್ರಣಾಮ ಅಂದ್ರೆ ಗೊತ್ತಿಲ್ಲಲ್ಲ, ಕನ್ನಡದಲ್ಲಿ ಪ್ರಣಾಮಗಳ ಶಬ್ದ ಕೇಳಿದ್ರಿ. ಪ್ರಣಾಮ ಅಂದ್ರೆ ನಮಸ್ಕಾರಗಳು, ವಂದನೆಗಳು. ಯಾವುದಕ್ಕೆ? ಈ ಮಾತೃಭೂಮಿಗೆ, ತಾಯ್ನಾಡಿಗೆ, ನಾವು ಜನ್ಮ ಕೊಟ್ಟಿರ್ತಕ್ಕಂಥ ದೇಶಕ್ಕೆ ನಿಜವಾಗ್ಲೂ ಕೂಡ ನನ್ನಿಂದ ನೂರಾರು ಬಾರಿ, ಶತ ಅಂದ್ರೆ ನೂರಾರು, ನನ್ನಿಂದ ಈ ದೇಶಕ್ಕೆ ನೂರಾರು ಬಾರಿ ಸಾಷ್ಟಾಂಗ ನಮಸ್ಕಾರಗಳು, ಪ್ರಣಾಮಗಳು ಅಂತ ಹೇಳ್ಬಿಟ್ಟು ಭಗವತಿ ಚರಣ ವರ್ಮಜಿಯವರು ದೇಶಕ್ಕೆ ಇಲ್ಲಿ ವಂದನೆಯನ್ನ ಸಲ್ಲಿಸಿದ್ದಾರೆ. ಅರ್ಥ ಮಕ್ಕಳೇ, ಮಾತೃಭೂಮಿ ಶತ ಬಾರಿ, ನೂರಾರು ಬಾರಿ. ಯಾಕೆ ನೋಡಿ, ಮುಂದಿನ ಸಾಲಲ್ಲಿ ಅಮರೋಂಕಿ ಜನನಿ, ಅಮರೋಂಕಿ ಜನನಿ ಕೌನ್ ಹೈ? जो भारत देश या भारत माता, भारत माता अमरों की जननी ಅಂದ್ರೆ ಜನನಿ ಅಂದ್ರೆ ಅರ್ಥ ಏನು? ತಾಯಿ, ಮಾತೃ, ಮಾತಾ. ತಾಯಿ ಅಮರೋಂ ಕಿ ಜನನಿ ಅಂದ್ರೆ ಯಾವಾಗಲೂ ಕೂಡ ಜೀವಂತವಾಗಿರುವ, ಶಾಶ್ವತವಾಗಿರುವ, ಅವರ ಹೆಸರನ್ನು ಶಾಶ್ವತವಾಗಿ ನೆಲೆಸಿರುವಂತಹ ಮಕ್ಕಳಿಗೆ ತಾನು ಜನ್ಮ ನೀಡಿರುವೆ. ಯಾರೋ ಭಾರತ ಮಾತೆ, ನೀನು ಶಾಶ್ವತವಾಗಿ ಯಾವಾಗಲೂ ಕೂಡ ಸ್ಥಾಯಿಯಾಗಿರ್ತಕ್ಕಂಥ ಮಕ್ಕಳಿಗೆ ನೀನು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ನೀನು. ಹಾಗಾದ್ರೆ ತುಮ್ ಶತ ಬಾರ್ ಪ್ರಣಾಮ್, ನಿಮಗೆ ನನ್ನಿಂದ ನೂರಾರು ಬಾರಿ ನಮಸ್ಕಾರಗಳು ಅಂತ ಹೇಳಿ ಭಗವತಿ ಚರಣ ವರ್ಮಜಿಯವರು ಈ ಭಾರತ ಮಾತೆಯನ್ನ ಕುರಿತು ನಮಸ್ಕಾರವನ್ನ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ಅಮರೋಂಕಿ ಜನನಿ,
ಇದು ಸಾವಿಲ್ಲದ ಯಾವಾಗಲೂ ಅವರ ಹೆಸರು ಶಾಶ್ವತವಾಗಿರ್ತಕ್ಕಂಥ ಮಕ್ಕಳಿಗೆ ನೀನು ಜನ್ಮ ಕೊಟ್ಟಿರುವೆ. ಹಾಗಾಗಿ ನಿನಗೆ ನೂರಾರು ಬಾರಿ ನನ್ನಿಂದ ನಮಸ್ಕಾರಗಳು. ಹಾಗಾದ್ರೆ ನಿಮಗೆ ಮಕ್ಕಳೇ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಮರೋं की जननी कौन है? ऐसे प्रश्न पूछा तो अमरों की जननी जो भारत माता. समझ गया? अमरों की जननी कौन है ಅಂದ್ರೆ ಸಾವಿಲ್ಲದ ಶಾಶ್ವತವಾಗಿ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಜನನಿ ಯಾರಪ್ಪ ಅಂದ್ರೆ ಜೋ ಭಾರತ್ ಮಾತಾ. ಹಾಗೆ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥ ಆ ಮಕ್ಕಳ ಹೆಸರುಗಳನ್ನ ನೋಡಿ ಮುಂದೆ ಹೋಗ್ತಾರೆ. ಮಾತೃಭೂಮಿ ಶತ ಬಾರ ಪ್ರಣಾಮ್. तेरे उनमें शाहिद गांधी बुद्ध और राम. देखिए गांधी बुद्ध और राम. गांधी बुद्ध राम जो अमर हो, ये नाम हमेशा हमारा भारत देश में अमर है. ಗಾಂಧಿ ಬುದ್ಧ ಅವರ ರಾಮ್ ಇವರ ಹೆಸರುಗಳು ನಮ್ಮ ಭಾರತ ದೇಶದಲ್ಲಿ ಯಾವಾಗ ಕೂಡ ಅಜರಾಮರವಾಗಿದ್ದಾರೆ, ಶಾಶ್ವತವಾಗಿದ್ದಾರೆ. ಇವರೆಲ್ಲ ಮರಣ ಬಂದಿದ್ದಾರೆ, ಆದ್ರೂ ಕೂಡ ಇವರ ಹೆಸರು ಇವತ್ತು ಕೂಡ ನಾವು ನೆನಪು ಮಾಡ್ಕೊಳ್ತಾ ಇದೀವಿ. ಏಕೆ? ಅವ್ರು ಸಲ್ಲಿಸಿರ್ತಕ್ಕಂಥ ಸೇವೆ, ತ್ಯಾಗ. ಹಾಗಾಗಿ ಅಮರೋं की ಜನನಿ ಭಾರತ ಮಾತಾ ತುಮ್ ಅಮರೋं की ಜನನಿ. ಇಂಥ ಗಾಂಧಿ ಬುದ್ಧ ಅವರು ರಾಮ ಅಂತ ಮಹಾನ್ ವ್ಯಕ್ತಿಗಳಿಗೆ ತಾನು ಜನ್ಮವನ್ನು ನೀಡಿರುವೆ. ಹಾಗಾಗಿ ನಿನಗೆ ನನ್ನಿಂದ ನೂರಾರು ಬಾರಿ ನೂರಾರು ಬಾರಿ ನನ್ನ ನಮಸ್ಕಾರಗಳು, ಪ್ರಣಾಮಗಳು ಅಂತ ಕೂಡ ಹೇಳ್ತಾರೆ. ತೇರೆ ಉರ್ಮೆ, ನಿನ್ನ ಹೃದಯದಲ್ಲಿ. ಊರು ಅಂದ್ರೆ ಇಲ್ಲಿ ಬರ್ತದೆ ಮತ್ತ ಶಬ್ದ ಬಂದಿದೆ ಊರು. ಊರು ಅಂದ್ರೆ ಹೃದಯ, ದಿಲ್. ನಿನ್ನ ಹೃದಯದಲ್ಲಿ ಅಂದ್ರೆ ತನ್ನ ಒಂದು ಅಂಗಳದಲ್ಲಿ. ಇಲ್ಲಿ ಭಾರತ ಮಾತೆಯ ಹೃದಯ ಅಂದ್ರೆ ತನ್ನ ಭೂಮಿಯಲ್ಲಿ. ಆ ಭೂಮಿಯನ್ನ ಹೃದಯಕ್ಕೆ ಹೋಲಿಕೆ ಮಾಡಿದರೆ ಕವಿಯೋ ತೇರೆ ಊರ್ಮೆ, ಊರ್ಕ ಅರ್ಥ ಜೋ ಹೃದಯ, ದಿಲ್. ಶಾಹಿತ್ ಅಂದ್ರೆ ಸೋಯ ಹೂವ. ಇವರೆಲ್ಲ ಮಲಗಿದ್ದಾರೆ ಅಂದ್ರೆ ಇವರೆಲ್ಲ ಸಮಾಜ ಇರೋದಲ್ವ, ತನ್ನ ಭೂಮಿಯಲ್ಲಿ, ತನ್ನ ಜನ್ಮ ಭೂಮಿಯಲ್ಲಿ ಇವರೆಲ್ಲ ಏನೋ ಸೋಯ ಹೂವ ಹೈ, ಇವರೆಲ್ಲ ಮಲಗಿದ್ದಾರೆ. ಕೌನ್ ಕೌನ್ ಹೈ? ಗಾಂಧಿ बुद्ध और राम. भारत माता का जो उर में कौन कौन शाहिद हुई है, ऐसे प्रश्न आ गए तो ಗಾಂಧಿ ಬುದ್ಧ और राम. ಗಾಂಧಿ ಬುದ್ಧ और राम ಎಂಬ ಮಹಾನ್ ವ್ಯಕ್ತಿಗಳು ಇವರು ನಮ್ಮ ಭಾರತ ದೇಶದ ಮಡಿಲಿನಲ್ಲಿ, ಜಾಗದಲ್ಲಿ ಇವರು ಶಾಶ್ವತವಾಗಿ ಮಲಗಿದ್ದಾರೆ. ಅವರ ಹೆಸರು ಇವತ್ತು ಕೂಡ ಶಾಶ್ವತವಾಗಿದೆ. ಹಾಗಾಗಿ ಮಾತೃಭೂಮಿ ಶತ ಬಾರ ಪ್ರಣಾಮ್. ಮಾತೃಭೂಮಿಯೇ ನಿಮಗೆ ನನ್ನಿಂದ ನೂರಾರು ಬಾರಿ ನಮಸ್ಕಾರಗಳು ಅಂತ ಹೇಳ್ಬಿಟ್ಟು ಭಗವದ್ಗೀತೆ ಚನ್ನವರ ನನ್ನ ದೇಶಭಕ್ತಿಯಲ್ಲಿ ಜೀವನವನ್ನ ಮಾಡ್ತಿದ್ದಾರೆ. ಇಷ್ಟು ಮನೆಯ ಜಾಗದ ಒಂದು ತಾತ್ಪರ್ಯ. ಅರ್ಥ ಆಯ್ತಾ? ಇದಕ್ಕೆ ಹಾಗೆ ಹರೇ ಬರೆ ಹರಿ ಕೇತು ಸುಹಾನೆ ನೋಡಿ. ಈ ಜಾಗದಲ್ಲಿ ಭಾರತ್ ಮಾತಾ ಕಿ ಪ್ರಕೃತಿ ಸೌಂದರ್ಯ ಜೋ ವರ್ಣನ್ ಕಿಯಾ ಹೈ. ನಮ್ಮ ಭಾರತ ಮಾತೆಯ ಪ್ರಕೃತಿ ಸೌಂದರ್ಯದ ವರ್ಣನೆಯನ್ನ ಮಾಡ್ತಾರೆ. ಪ್ರಕೃತಿ ಅಂದ್ರೆ ಗೊತ್ತಿದೆಯಲ್ಲ, ಪರ್ಯಾವರಣ, ಈ ವಾತಾವರಣ, ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಎಲ್ಲಾ ವಾತಾವರಣದ ಬಗ್ಗೆ ಏನ್ ಮಾಡ್ತಾರೆ ಅವರು? ಗುಣಗಾನವನ್ನ ಮಾಡ್ತಿದ್ದಾರೆ, ಹೊಗಳ್ತಾ ಇದ್ದಾರೆ, ಪ್ರಶಂಸನೆ ಮಾಡ್ತಿದ್ದಾರೆ ನಮ್ಮ ಭಾರತ ಮಾತೆಯ. ನೋಡಿ ಹೇಗೆ ಹರೇ ಬರೆ ಹೈ ಕೇತು ಸುಹಾನೆ. भारत माता का जो खेत का मतलब जो जमीन, खेत ಅಂದ್ರೆ ಜಮೀನ್ ಅಂದ್ರೆ ಗೊತ್ತಿದೆಯಲ್ಲ, ಭೂಮಿ, ಹೊಲ ಗದ್ದೆಗಳು. ಹರೇ ಬರೆ ಹೈ, ಹಸಿರಿನಿಂದ ಕಂಗೊಳಿಸ್ತಾ ಇದ್ದಾವೆ, ಹಸಿರಿನಿಂದ ಸುಂದರವಾಗಿ ಕಾಣ್ತಿದ್ದಾವೆ. ಈ ಮಳೆಗಾಲದಲ್ಲಿ ನೋಡ್ಬಿಟ್ರೆ ನಮ್ ಕಣ್ಣಿಗೆ ಎಷ್ಟೋ ಆನಂದ ಕಾಣುತ್ತೆ. ಹಾಗಾಗಿ ಈ ರೀತಿ ಪ್ರಕೃತಿ ಸೌಂದರ್ಯ ವರ್ಣನೆ ಮಾಡ್ತಾರೆ. ಭಾರತ್ ಮಾತಾ ಕಾ ಜೋ ಖೇತ್ ಹರೇ ಬರೆ ಹೈ, ಹಸಿರಿನಿಂದ ತುಂಬಿದೆ. ಫಲ ಫೂಲೋನ್ಸ ಯುಕ್ತ ವನ ಉಪವನ್, ಹೂವು ಹಣ್ಣುಗಳಿಂದ ಇಡೀ ಕಾಡು, ನಾಡು, ವನಗಳು ಎಲ್ಲ ಹೂವು ಹಣ್ಣುಗಳಿಂದ ತುಂಬಿಟ್ಟು ಕಂಗೊಳಿಸ್ತಾ ಇದ್ದಾವೆ. ಫಲ ಫೂಲ ಅಂದ್ರೆ ಹಣ್ಣು ಹೂಗಳು, ವನ ಉಪವನ್ ಕಾಡು ಮೇಡುಗಳು, ಹೊಲ ಗದ್ದೆಗಳು ಇವೆಲ್ಲ ಕೂಡ ಕಂಗೊಳಿಸ್ತಾ ಇದ್ದಾವೆ. तेरे अंदर भरा हुआ है, तेरे अंदर, तेरे जो गर्भ में, तेरे जो अंदर
ಅಂದ್ರೆ ನಿನ್ನ ಭೂಮಿಯ ಒಳಗಡೆ ನೋಡಿ ಖನಿಜೋಂಕ ಕಿತನಾ ವ್ಯಾಪಕದನ್, ಖನಿಜೋಂಕ ಕಿತನಾ ವ್ಯಾಪಕದನ್ ಅಂದ್ರೆ ನಿನ್ನ ಭೂಮಿಯ ಒಳಗಡೆ ಅಪಾರವಾಗಿರ್ತಕ್ಕಂಥ ಖನಿಜ ಸಂಪತ್ತುಗಳನ್ನ ಒಳಗೊಂಡಿರುವೆ. ಅಂದ್ರೆ ಈ ಭೂಮಿಯ ಒಳಗಡೆ ಹಲವಾರು ಖನಿಜ ಸಂಪತ್ತುಗಳಿದಾವೆ, ನಿಮ್ಗೆ ಗೊತ್ತಿದೆ. ಚಿನ್ನ, ವಜ್ರ, ಹೌದಲ್ಲ, ಕಬ್ಬಿಣ, ಇನ್ನು ಹಲವಾರು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಭೂಮಿಯ ಒಳಗಡೆ ಸಿಗ್ತವೆ. ಅವ್ಯಾವುದು ಭೂಮಿ ಮೇಲ್ಗಡೆ ಬೆಳೆಯಕ್ಕಾಗಲ್ಲ, ಹೌದಲ್ಲ. ಅಪಾರವಾಗಿರ್ತಕ್ಕಂಥ ಖನಿಜ ಸಂಪತ್ತುಗಳು ಇನ್ನ ಒಳಗಡೆ ಇದಾವೆ. ಅವುಗಳನ್ನೆಲ್ಲ ಮುಕ್ತ ಅಸ್ತುತೋ, ಫ್ರೀ ಆಗಿ, ಮುಕ್ತ ಅಂದ್ರೆ ಉಚಿತ, ಅಸ್ತುತೋ ಬಾಂಟ್ ರಹಿ ಹೈ, ಮುಕ್ತವಾಗಿ ಎಲ್ಲಾ ರಾಜ್ಯಗಳಿಗೆ ಕೂಡ ನೀನು ಹಂಚಿರುವೆ. ಕರ್ನಾಟಕಕ್ಕೆ ಮಾತ್ರ ಚಿನ್ನ ಕೊಡಬೇಕು, ಆಂಧ್ರಕ್ಕೆ ಕೊಡಬಾರ್ದು ಅಂತ ಏನಿಲ್ಲ, ಹೌದಲ್ಲ. ಕರ್ನಾಟಕ ಕಬ್ಬಿಣ ಸಿಗುತ್ತೆ, ರಾಜಸ್ಥಾನದಾಗೆ ಗ್ರಾನೈಟ್ಸ್ ಅವುಗಳು ಸಿಗ್ತಾವ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಡ ಅಂತ ಇಲ್ಲ. ಭಾರತ ಮಾತೆಗೆ ಯಾವ್ದು ಭೇದ ಭಾವಿಲ್ಲ. ಎಲ್ಲಾ ರಾಜ್ಯಗಳಿಗೆ ನೀನು, ಇಡೀ ಭಾರತ ದೇಶಕ್ಕೆ ನೀನು ಮುಕ್ತವಾಗಿ ಹಂಚಿರುವೆ. ಅದನ್ನ ಅಪಾರವಾಗಿರ್ತಕ್ಕಂಥ ಖನಿಜ ಸಂಪತ್ತುಗಳನ್ನ, ಸುಖ ಸಂಪತ್ತಿ, ಧನಧಾಮ್, ಸುಖ ಸಮೃದ್ಧಿ, ಐಶ್ವರ್ಯ ಎಲ್ಲವುಗಳನ್ನ ನೀನು ದಾರಿ ಎರೆದಿರುವೆ. ಹೇಗೆ ಮುಕ್ತ ಅಸ್ತುಸೆ ಮಾತೃಭೂಮಿ ಶತ ಬಾರ ಪ್ರಣಾಮ. ಹಾಗಾಗಿ ಮಾತೃಭೂಮಿಯೇ ನಿನಗೆ ನೂರಾರು ಬಾರಿ ನಮಸ್ಕಾರಗಳು ಅಂತ ಕೂಡ ಹೇಳ್ತಿದ್ದಾರೆ. ನೆಕ್ಸ್ಟ್ ಪ್ಯಾರದಲ್ಲಿ ನೋಡಿ, ಏಕ ಆತ್ಮೆ ನ್ಯಾಯ ಪತಾಕ. ಮತ್ತೀಗ ಭಾರತ ಮಾತೆಯ ಸ್ವರೂಪವನ್ನ ಇಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಮೊದಲನೇ ಪ್ಯಾರದಲ್ಲಿ ಪ್ರಕೃತಿ ಸೌಂದರ್ಯ ವರ್ಣನೆ ಮಾಡಿದ್ರೆ, ಈ ಎರಡನೇ ಪ್ಯಾರದಲ್ಲಿ ಏನ್ ಮಾಡ್ತಾರೆ, ಆ ಭಾರತ ಮಾತೆಯ ಸ್ವರೂಪವನ್ನ ಇಲ್ಲಿ ಎತ್ತಿರ್ತಾರೆ. ಏಕ ಆತ್ಮೆ ನ್ಯಾಯ ಪತಾಕ. ನೋಡಿ, ನಿಮ್ಮ ಪುಸ್ತಕದಲ್ಲಿದೆ, ಒಂದು ಕೈಯಲ್ಲಿ ಏಕಾತ್ಮೆ ಅಂದ್ರೆ ಒಂದು ಕೈಯಲ್ಲಿ ನ್ಯಾಯ ಪತಾಕ, ನ್ಯಾಯದ ಸಂಕೇತವಾಗಿರ್ತಕ್ಕಂಥ ಪತಾಕ ಅಂದ್ರೆ ಧ್ವಜ, ಬಾವುಟವನ್ನ ಎತ್ತಿ ಹಿಡಿದಿರುವೆ. ಜ್ಞಾನದೀಪ ದೂತ್ರೆ ಆತ್ಮೆ, ಎರಡನೇ ಕೈಯಲ್ಲಿ ಏನೋ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೋ ದೀಪವನ್ನು ಹಿಡಿದಿರುವೆ. ಅತ್ಯಂತ ಒಂದು ಕೈಯಲ್ಲಿ ನ್ಯಾಯದ ಸಂಕೇತವಾದ ಧ್ವಜ ಹಿಡಿದ್ರೆ, ಮತ್ತೊಂದು ಕೈಯಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ದೀಪವನ್ನ ಹಿಡಿದಿರುವೆ. ಜಗಕ ರೂಪ ಬದಲದೆ ಹೇಮ. ಈ ಎರಡುಗಳ ಸೇರಿಸಿ ನೀನು ಭಾರತ ಮಾತೆ ಈ ಜಗತ್ತಿನ ಒಂದು ದಿಕ್ಕನ್ನೇ ಬದಲಾವಣೆ ಮಾಡೋ, ಜಗತ್ತಿನ ಒಂದು ರೂಪವನ್ನೇ ಬದಲಾವಣೆ ಮಾಡೋ ಜ್ಞಾನದಿಂದ ಮತ್ತೆ ನಿನ್ನ ಒಂದು ನ್ಯಾಯದಿಂದ ಭಾರತ ದೇಶದ ಒಂದು ದಿಕ್ಕನ್ನೇ ಬದಲಿಸೋ. ಕೋಟಿ ಕೋಟಿ ಹಮ್ ಆಜ್ ಸಾತ್ಮೆ. ಇವತ್ತು ನಾವು ನಿಮ್ಮೊಂದಿಗೆ ಕೋಟಿ ಕೋಟಿ ಜನರು ನಿಮಗೆ ಸಾಥ್ ಕೊಡ್ತಾ ಇದ್ದೇವೆ, ನಿಮ್ಮೊಂದಿಗೆ ಇದ್ದೇವೆ, ನಿಮ್ಮ ಜೊತೆಗೆ ಇದ್ದೇವೆ. ಗೂಂಜು ಉಟೆ ಜೈ ಹಿಂದ್ ನಾದುಸೆ. ಎಲ್ಲಾ ಕಡೆ ಈ ಭಾರತಾದ್ಯಂತ ಗೂಂಜು ಉಟೆ ಜೈ ಹಿಂದ್ ನಾದುಸೆ. ಜೈ ಹಿಂದ್ ಎಂಬ ಒಂದು ನಾದ ಘೋಷಣೆ ಎಲ್ಲಾ ಕಡೆ ಪ್ರತಿಧ್ವನಿಸಲಿ. ಯಾವ ಘೋಷಣೆ? ಜೈ ಹಿಂದ್ ಎಂಬ ಒಂದು ಘೋಷಣೆ ಇಡೀ ಎಲ್ಲಾ ನಗರ ಅವ್ರ ಗ್ರಾಮ, ಇಡೀ ಎಲ್ಲಾ ನಗರ, ಗ್ರಾಮ, ಪಟ್ಟಣ, ಹಳ್ಳಿಗಳಲ್ಲಿ ಜಯ ಹಿಂದ್ ಎಂಬ ಒಂದು ಘೋಷಣೆ ಮುಳುಗಲಿ. ಮಾತೃಭೂಮಿ ಶತ ಬಾರ ಪ್ರಣಾಮ. ಏ ಮಾತೃಭೂಮಿಯೇ, ನಿನಗೆ ನೂರಾರು ಬಾರಿ ನಮಸ್ಕಾರಗಳು ಅಂತ ಹೇಳ್ಬಿಟ್ಟು ಮಾತೃಭೂಮಿಯನ್ನ, ದೇಶ, ನಮ್ಮ ಭಾರತ ದೇಶವನ್ನ ಇಲ್ಲಿ ಭಗವತಿ ಚರಣ ಅವ್ರದ್ದೇ ಇಲ್ಲಿ ಗುಣಗಾನವನ್ನ ಮಾಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಇದುವರೆಗೂ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅರ್ಥವನ್ನ ನೆಕ್ಸ್ಟ್ ಪೀರಿಯಡ್ನಲ್ಲಿ ನಾವು ಮಾಡ್ತಾ ಹೋಗೋಣ. ರಾಗಬದ್ಧವಾಗಿ ನೆಕ್ಸ್ಟ್ ಪೀರಿಯಡ್ನಲ್ಲಿ ಧನ್ಯವಾದಗಳು.